ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಡೇ 1 ಆಫ್ ಅವರ್ ಗೋವಾ ವೆಕೇಷನ್. ಈಗ ಸದ್ಯಕ್ಕೆ ಅರ್ಪೋರಾಗಿ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಟೈಮ್ ಅರೌಂಡ್ 11 o'clock ಆಗಿದೆ. ನಾವು ಸ್ವಲ್ಪ ಬೇಗ ಬಂದ್ವಿ, ಬಟ್ ಆದರೆ ರೆಸ್ಟ್ ಮಾಡ್ತಿದ್ವಿ ರೂಮಲ್ಲೆಲ್ಲ. ಸೊ ಫ್ರೆಶನ್ ಅಪ್ ಆಗಿ ತಿಂಡಿ ತಿನ್ನೋಕ್ಕೆ ಬರೋದು ಇವಾಗ ಲೇಟ್ ಆಯಿತು. ಸೊ ಈಗ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೊರಡಬೇಕು. 8:30 ಹಾಂ ಬ್ಯಾಗಲ್ಲಿದೆ. ನಾವೊಂದಷ್ಟು ಪ್ಲೇಸ್, ಆ್ಯಕ್ಚುಲಿ ನಾವಿವಾಗಿರೋದು ನಾರ್ತ್ ಗೋವಾ. ಸೊ ನಾರ್ತ್ ಗೋವಾದಲ್ಲಿ ನಾವೊಂದೊಂದಷ್ಟು ಪ್ಲೇಸ್ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ತಿಂಡಿ ತಿಂದ್ಕೊಂಡು ಫಸ್ಟು ನಾವು ಆ ಪ್ಲೇಸಸ್ಗೆ ಹೋಗಿ ವಿಸಿಟ್ ಮಾಡ್ತೀವಿ. ಅದನ್ನೆಲ್ಲ ವ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಅವರೊಂದಷ್ಟು ಪ್ಲೇಸಸ್ಗೆ ಕರ್ಕೊಂಡು ಹೋಗ್ತಾರಂತೆ, ಅಂದರೆ ಫೇಮಸ್ ಪ್ಲೇಸಸ್. ಅದಾದಮೇಲೆ ನೋಡೋಣ ಅಂತ. ಸೊ ಫಸ್ಟು ಟೈಮಿಗೆ ತಿಂಡಿ ಆಗಿಬಿಡ್ಲಿ ಅಂತ ಯಾರಿಗೂ ಎನರ್ಜಿನೇ ಇಲ್ಲ. ನಿದ್ದೆ ಬೇರೆ ಯಾರಿಗೂ ಸರಿಗಾಗಿಲ್ಲ. ನಾವು ಅರ್ಲಿ ಮಾರ್ನಿಂಗ್ ಫ್ಲೈಟ್ ತೊಗೊಂಡಿದ್ರಿಂದ ನೈಟಲ್ಲಿ ಆಲ್ಮೋಸ್ಟ್ ಏರ್ಪೋರ್ಟಲ್ಲೇ ಆಯಿತು. ಸೊ ಫಸ್ಟು ತಿಂಡಿ ತಿಂದು ಎನರ್ಜಿ ಬರ್ಸ್ಕೊಂಡು ಆಮೇಲೆ ನಮ್ಮ ಅಡ್ವೆಂಚರ್ನ ಶುರು ಮಾಡ್ತೀವಿ ನಾರ್ತ್ ಗೋವಾದಲ್ಲಿ. 1 ಸೆಕೆಂಡ್ ಎಲ್ಲರನ್ನೂ ಹಾಗೆ ತೋರಿಸ್ತೀನಿ. ಸಾಗಿ ವಿಶ್ ಮಾಡಿ. ಹಾಯ್. ಇಲ್ಲಿ ಐಶು, ಇಲ್ಲಿ ಬಟ್ಟಿ ಅಣ್ಣ, ಇಲ್ಲಿ ನಮ್ಮ ಪಾಪಣ್ಣ ರೋಹನ್. 1 ಸೆಕೆಂಡ್ ನನ್ನ ಔಟ್ಫಿಟ್ನ ತೋರಿಸ್ತೀನಿ, ಫುಲ್ ಔಟ್ಫಿಟ್. ಸಾಗಿ ಕೆಲವು ನಿಮಿಷ ಕ್ಯಾಮ್ರಾ ತೋರಿಸ್ತೀನಿ. ನಾವು ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಜಾಗ ರೀಚ್ ಆಗೋಷ್ಟ್ರೊಳಗಡೆ ನೀವು ನಮ್ಮ ರೂಮ್ ಟೂರ್ ಹೇಗಿದೆ, ನಾವು 3 days ಸ್ಟೇ ಮಾಡಿದ್ದು ಅಂತ ನೋಡ್ಕೊಂಡು ಬನ್ನಿ. ಇನ್ನು 3 ದಿವಸ ಇದೆ ನಮ್ಮ ರೂಮು. ಇಲ್ಲಿ ರೋಹನ್, ಇಲ್ಲೊಂದು ಕಾಫಿ ಕೆಟಲ್ ಇದೆ. ಇದು ವಾಶ್ರೂಮ್, ಸದ್ಯಕ್ಕೆ ಸಾಗಿ ಆಕ್ಯುಪೈಡ್ ಮಾಡ್ಕೊಂಡಿದ್ದಾರೆ. ಒಂದು ಡಸ್ಟ್ಬಿನ್, ಇಲ್ಲಿ ಒಂದು ಲಗೇಜ್ ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ಸ್ಮಾಲ್ ಕಬೋರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸೈಡ್ ಟೇಬಲ್, ಇಲ್ಲ ಟೇಬಲ್ ಅಂದ್ಕೊಂಡೆ ನಾನು. ಇದನ್ನ ಮಿನಿ ಫ್ರಿಡ್ಜು, ಏನಾದ್ರು ಬೇಕಾದ್ರೆ ಸ್ಟೋರ್ ಮಾಡ್ಕೋಬೋದು. ಇನ್ನಿದು ನಮ್ಮ ಬೆಡ್, ಮೇಲ್ಗಡೆ ಬಂದ್ಬಿಟ್ಟು AC, ಇಲ್ಲಿ ಬಂದರೆ TV, ಅಲ್ಲೇನೋ ಒಂದು ಫೋಟೋ ಫ್ರೇಮ್ ಹಾಕಿದ್ದಾರೆ. ಆ್ಯಂಡ್ ಹಿಯರ್ ಬಾಲ್ಕನಿ. ಸೊ ಇದಿಷ್ಟು ನಮ್ಮ ರೂಮ್ ಪಾರ್ಟಿಗೆ ಬಂದರೆ. ಇದು ನಮ್ಮ ಕ್ಯೂಟ್ ರೂಮ್. ಇನ್ನೊಂದು 3 daysಗೆ ಸಾಕು, 3 daysಗೆ ಅನಿಸುತ್ತೆ. ಕೋಕೋ ಬೀಚಿಗೆ ಬಂದಿದ್ದೀವಿ. ಇಲ್ಲಿ ಏನೋ ಡಾಲ್ಫಿನ್ ಸೈಟ್ ಸೀಯಿಂಗ್ ಇರುತ್ತಂತೆ. ಸೊ ನೋಡೋಣ. ಎಂಟ್ರಿ ಫೀಸ್ 350 rupees ಒಬ್ಬರಿಗೆ. ಯಪ್ಪ ಸುಟ್ಟೋಗ್ತಾ ಇದೆ, ಓಡ್ತಾ ಇದ್ದೀವಿ ಒಂದು ನಿಮಿಷ. ಮೈಸೂರಿಗೆ ಕಂಪೇರ್ ಮಾಡಿದ್ರೆ ವೆದರ್ ಏನಿಲ್ಲ, ಸಿಕ್ಕಾಬಟ್ಟೆ ಬಿಸಿಲು, ಇರೋಕ್ಕೆ ಆಗಲ್ಲ ಅನ್ನೋ ಥರ ಏನಿಲ್ಲ. ಯಾಕಂದರೆ ಮೈಸೂರಲ್ಲೂ ಆಲ್ಮೋಸ್ಟ್ ಇಷ್ಟೇ ಇದೆ, ಒಂಚೂರು ಫ್ಲಕ್ಚುಯೇಟ್ ಅಷ್ಟೇ. ನೋಡೋಣ ಇನ್ನೇನು ಡಾಲ್ಫಿನ್ ಏನೇನು ನೋಡೋಕ್ಕೆ ಸಿಗಿದೆ ಅಂತ. ಫಸ್ಟ್ ಬಂದಿರೋದೇ ಈ ಜಾಗ ತಿಂಡಿ ತಿಂದ್ಕೊಂಡು ಕೋಕೋ ಬೀಚ್ಗೆ. ಇನ್ನು ಮುಂದೆ ನೋಡಬೇಕು ಎಲ್ಲೆಲ್ಲಿಗೆ ಅಂತ. ಇವತ್ತು ನಾರ್ತ್ ಗೋವಾದಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ ನೋಡಬೇಕು ಅಂತ. ಇನ್ನು ನೈಟ್ ಬಾಗಾ ಬೀಚ್ ನೈಟ್ ಲೈಫ್ ಎಂಜಾಯ್ ಮಾಡಬೇಕು ಅಂತಿದ್ದೀವಿ. ನೋಡೋಣ, ಇರೋಷ್ಟು ಟೈಮಲ್ಲಿ ಪಾಪನೂ ಕರ್ಕೊಂಡು ಎಲ್ಲೆಲ್ಲಿಗೆ ಹೋಗೋಕ್ಕಾಗತ್ತೆ ಅಂತ. ಎಲ್ಲಿ ಎಲ್ಲರೂ ಹಂಗೆ ಬನ್ನಿ.
ವಾ ಹಿಂಗೆ ತಿರ್ಗವ ಬೀಚ್ ತಾನೇ ನೋಡಬೇಕು. ಹಾಂ ಗೊತ್ತಾಯ್ತಾ? ಅಯ್ಯಪ್ಪ ಅಲ್ಲೇ ಅಲ್ಲಿ 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 3 3 5 4 5 ಅಲ್ಲಿ ಕಾಣಿಸ್ತಿದೆ ಎಲ್ಲ ಅಲ್ಲಿ 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 ನೋಡು ಬೆನ್ನೆಲ್ಲ ಕಾಣಿಸ್ತಾ ಎಗ್ರಬೇಕದು ಇವಾಗ ಒಂದ್ಸಲ ಸಮೋಸ ಅಲ್ಲೇ ಇರ್ತಮ್ಮ. ಹಾಂ ಈಗ ನೀವು ಇಲ್ಲಿ ನೋಡ್ತಿರೋ ಜಾಗ ಬಂದ್ಬಿಟ್ಟು ಮೇಲ್ಗಡೆ ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ ಟಾಪಲ್ಲಿ, ಅದು ಬಂದ್ಬಿಟ್ಟು ಲೈಟ್ ಹೌಸ್ ಅಂತ ಹೇಳಿ ನಿಮಗೆ ಡಾಲ್ಫಿನ್ ಎಂಟ್ರಿ ಕರ್ಕೊಂಡು ಹೋದಾಗಲೇ ಒಂದು 4-5 ಜಾಗ ಹಾಗೆ ಸೈಟ್ ಸೀಯಿಂಗ್ ತೋರಿಸ್ತಾರೆ ಅಲ್ಲಿಂದಾನೆ. ಸೊ ಕೆಳಗಡೆ ಕಾಣಿಸ್ತಿರೋ ಹಂಚಿನ ಮನೆಗಳ ಥರ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆಲ್ಲ ಬಂದ್ಬಿಟ್ಟು ಸೆಂಟ್ರಲ್ ಜೈಲ್ ಪಾರ್ಟು. ಅದು ಇವಾಗ ಸೆಂಟ್ರಲ್ ಜೈಲ್ ಆಗಿ ಉಳಿದಿಲ್ಲ, ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇನ್ನು ಇವಾಗ ನೀವೇನು ನೋಡ್ತಿದ್ದೀರಾ, ಇವಾಗ ನಾನು ಝೂಮಲ್ಲಿ ತೋರಿಸ್ತೀನಿ. ಇದು ಬಂದುಬಿಟ್ಟು ಮಿಲೇನಿಯರ್ ಪ್ಯಾಲೇಸ್ ಅಂತ. ಸೊ ನೋಡೋಕ್ಕೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಝೂಮಲ್ಲಿ ಹತ್ತಿರ ಹೋದರೆ. ಇದ್ರ ಹೆಸರು ಬಂದುಬಿಟ್ಟು ಮಿಲೇನಿಯರ್ ಪ್ಯಾಲೇಸ್ ಅಂತ. ಇದೇ ಥರ 4-5 ಜಾಗ ತೋರಿಸ್ತಾರೆ. ಡಾಲ್ಫಿನ್ ಎಂಟ್ರಿ ಒಂದು, ಮಿಲೇನಿಯರ್ ಪ್ಯಾಲೇಸ್, ಲೈಟ್ ಹೌಸ್ ಮತ್ತು ಫೋರ್ಟ್ ಅಗೋಡಾ ಇದೆಲ್ಲನೂ ತೋರಿಸ್ಕೊಂಡು ಆಮೇಲೆ ಸೆಂಟ್ರಲ್ ಜೈಲ್, ಇದು 5 ಜಾಗನ ಕವರ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಒಂದು ಸ್ವಲ್ಪ ದೂರ ಒಳಗಡೆ ಒಂದಷ್ಟು ಕಿಲೋಮೀಟರ್ಸ್ ಕರ್ಕೊಂಡೋಗಿ ಇದನ್ನೆಲ್ಲ ತೋರಿಸ್ಕೊಂಡು ಬರ್ತಾರೆ. ಸೊ 350 ರುಪೀಸ್ ತಗೊಳ್ತಾರೆ. ವರ್ತ್ ವಾಚಿಂಗ್ ಅಂತ ಹೇಳ್ಬೋದು. ಬನ್ನಿ ಪಾಪ ಬನ್ನಿ ಬಾ. ಚೆನ್ನಾಯ್ತಲ್ವಾ? ಕೋಕೋ ಬೀಚಲ್ಲಿ ಡಾಲ್ಫಿನ್ಸ್ ಎಲ್ಲ ನೋಡಿಕೊಂಡು ಸೈಟ್ ಸೀಯಿಂಗ್ ಪ್ಲೇಸಸ್ ಎಲ್ಲ ನೋಡಾದ್ಮೇಲೆ ನಾವು ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ಬಂದಿದ್ದು ಇವತ್ತು ಅಂದರೆ ಕಾಂಡೋಲಿಮ್ ಬೀಚ್ ಅಂತ. ಈ ಬೀಚಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ವ್ಯೂ ಅಂತ ಹೇಳಿದ್ರು. ಸೊ ಬಂದ್ವಿ, ಬಟ್ ಬಿಸಿಲು ಕರೆಕ್ಟಾಗಿ ಸಿಕ್ಕಾಪಟ್ಟೆ ಜಾಸ್ತಿ ಹೊಡಿತಾ ಇದ್ದಿದ್ದರಿಂದ ನಾವು ಇಲ್ಲಿಂದ ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಫೋಟೋ ವೀಡಿಯೋಸ್ ಅಂತೂ ಚೆನ್ನಾಗಿ ಬರ್ತಿತ್ತು. ಸೊ ಫೋಟೋ ವೀಡಿಯೋಸ್ ತೊಗೊಂಡು ನಾವಿಲ್ಲಿಂದ ಹೊರಟ್ವಿ. ಬಟ್ ರೋಹನ್ ಖುಷಿ ನೋಡಬೇಕು, ಅವನಿಗೆ ಇಷ್ಟು ದೊಡ್ಡ ನೀರು ಜಾಗಗಳು ಅವನಿಗೆ ಬುದ್ಧಿ ಬಂದಮೇಲೆ ಇದೆ ಫಸ್ಟ್ ಟೈಮ್. ಸೊ ಅವನಂತೂ ಸಿಕ್ಕಾಪಟ್ಟೆನೇ ಎಂಜಾಯ್ ಮಾಡ್ತಿದ್ದ. ಸ್ವಲ್ಪ ಹೊತ್ತಿದ್ದು ನಾವು ಹೊರಟ್ವಿ.
ಇವತ್ತಿನ ದಿನ ನಾವು ಬಂದಿದ್ದು ಥರ್ಡ್ ಸ್ಪಾಟ್ ಅಂದರೆ ಓಲಾಲಾ ಕೆಫೆ ಅಂತ. ಈ ಕೆಫೆ ವಿಸಿಟ್ ಮಾಡಬೇಕು ಅಂತ ನನ್ನ ಬಕೆಟ್ ಲಿಸ್ಟಲ್ಲಿ ತುಂಬ ದಿನ ಇತ್ತು ಗೋವಾಗೆ ಹೋದಾಗ ಹೋಗಬೇಕು ಅಂತ. ಬಟ್ ಏನಾಯಿತು ಅಂದರೆ ಇಲ್ಲಿ ಮೆಕ್ಸಿಕನ್ ಮತ್ತು ಕಾಂಟಿನೆಂಟಲ್ ಫುಡ್ ಮಾತ್ರ ಸಿಗೋದ್ರಿಂದ ನಮಗೆ ಊಟದ ಟೈಮ್ಗೆ ಅದನ್ನೆಲ್ಲ ತಿನ್ನೋಕ್ಕಾಗಲ್ಲ. ಸೊ ನಾರ್ಮಲ್ ಊಟ ತಿಂಡಿನೇ ಬೇಕು. ಈವ್ನಿಂಗ್ ಟೈಮ್ ಯಾವಾಗಲಾದ್ರು ಬರೋಣ ಅಂತ ಹೇಳಿ ನಾವು ಜಸ್ಟ್ ಒಳಗಡೆ ಹೋಗಿ ಆ್ಯಂಬಿಯನ್ಸ್ ಎಲ್ಲ ಹೇಗಿದೆ ಏನು ಅಂತ ನೋಡಿಕೊಂಡು ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ನಾವು ಜಸ್ಟ್ ಆಚೆ ಬಂದುಬಿಟ್ವಿ. ಬಂದು ನಾವು ನೆಕ್ಸ್ಟ್ ಇಲ್ಲಿಂದ ಬೇರೆ ರೆಸ್ಟೋರೆಂಟ್ಗೆ ಊಟಕ್ಕೆ ಅಂತ ಹೋದ್ವಿ. ಬಟ್ ಇಲ್ಲಿ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಸುಮಾರು ಜನ ಸೆಲೆಬ್ರಿಟೀಸ್ ರೀಸೆಂಟ್ ಟೈಮ್ಸಲ್ಲಿ ಗೋವಾಗೆ ಹೋಗಿರೋರು ನಾನು ಅಲ್ಲಿ ಹೋಗಿರೋದನ್ನ ನೋಡಿದ್ದೀನಿ. ಅಲ್ಲಿ ಹೋಗಿ ಫೋಟೋ ವೀಡಿಯೋಸ್ ಎಲ್ಲ ಹಾಕಿದ್ದಾರೆ. ಫೋಟೋಗೆ ವೀಡಿಯೋಗೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಒಳಗಡೆ ಜಾಗ. ಸೊ ಯಾರು ಹೋದರೆ ಈ ಥರ ಒಂದು ಕೆಫೆ ಏನಾದ್ರು ಟ್ರೈ ಮಾಡಬೇಕು ಅಂತಿದ್ರೆ ಈ ಕೆಫೆ ವರ್ತ್ ವಿಸಿಟಿಂಗ್ ಅಂತ ಹೇಳ್ತೀನಿ. ಸೊ ಇದು ಕೂಡ ಒಂದು ಯೂಟ್ಯೂಬ್ ಬರ್ತೇನೆ. ಈ ಥರ ಇದೆ ಆ್ಯಂಬಿಯನ್ಸ್. ಓಲಾಲೆ ಕೆಫೆಯಿಂದ ನೆಕ್ಸ್ಟ್ ನಾವಿಲ್ಲಿ ಥಂಡರ್ ವರ್ಲ್ಡ್ ಅಂತ ಬಂದ್ವಿ. ಬಟ್ ಇಲ್ಲಿ ನಾವು ಒಳಗಡೆ ಎಲ್ಲ ಹೋಗಿ ವಿಸಿಟ್ ಮಾಡಲಿಲ್ಲ. 1 ಅವರ್ ಬೇಕಾಗುತ್ತೆ ಅಂದರು. ಊಟಕ್ಕೆ ಟೈಮ್ ಆಗೋಗುತ್ತೆ ಅಂತ ಹೇಳಿ ಮತ್ತೆ ಯಾವಾಗಲಾದ್ರು ಬರೋಣ ಅಂತ ನಾವು ವಾಪಸ್ ಬಂದುಬಿಟ್ವಿ. ಇಲ್ಲಿಗೆ ಹೋಗಲಿಲ್ಲ. ಸಂಜೆ ಅರೌಂಡ್ 4 ಗಂಟೆ 4:15 ಆಗಿಬಿಟ್ಟಿತ್ತು. ಸೊ ಎಲ್ರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗಿತ್ತು. ಹಾಗಾಗಿ ಫ್ಯಾಟ್ ಫಿಶ್ ಅನ್ನೋ ಒಂದು ಒಂದು ರೆಸ್ಟೋರೆಂಟ್ಗೆ ಊಟಕ್ಕೆ ಅಂತ ಬಂದಿದ್ದೀವಿ. ಇಲ್ಲಂತೂ ಊಟ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಬಟ್ ಗೋವಾದಲ್ಲಿ ಏನು ಅಂದರೆ ಸ್ವಲ್ಪ ಎಲ್ಲ ಫುಡ್ಡು ಸ್ಪೈಸಿ ಸೈಡೇ ಇರುತ್ತೆ ಅನಿಸುತ್ತೆ. ಸೊ ಸ್ವಲ್ಪ ಸ್ಪೈಸಿ ಇತ್ತು. ಬಟ್ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಜಾಸ್ತಿ ವ್ಲಾಗ್ ಮಾಡಲಿಲ್ಲ ಅಲ್ಲಿ ಟಯರ್ಡ್ ಆಗಿದ್ದರಿಂದ. ನೆಕ್ಸ್ಟ್ ಸಂಜೆ ಕಂಟಿನ್ಯೂ ಮಾಡ್ತೀನಿ. ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಡೇ 1 ಗೋವಾದಲ್ಲಿ. ಸಂಜೆ ಊಟ ಮಾಡ್ಕೊಂಡು ಬಂದಮೇಲೆ ಮಧ್ಯಾಹ್ನ ನಾವು 4-5 ಗಂಟೆಗೆ ಊಟ ಮಾಡಿದ್ದು. ಬಂದು ಮನೆ ಅನ್ನೋದೇ ಬರ್ತಿದೆ. ರೂಮಿಗೆ ಬಂದು ರೆಸ್ಟ್ ಮಾಡಿದ್ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಆ ವ್ಲಾಗ್ನ ನಾನು ಅಲ್ಲಿಗೆ ಎಂಡ್ ಮಾಡಿದೆ. ಮಲ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡಿ 9 ಗಂಟೆಗೆ ಎದ್ದು ರೋಹನ್ಗೆಲ್ಲ ಊಟ ಮಾಡಿಸ್ಕೊಂಡು ಈಗ ಮತ್ತೆ ಫ್ರೆಶನ್ ಅಪ್ ಆಗಿ ಟೈಮ್ ಈಗ ರಾತ್ರಿ 11 ಗಂಟೆ. ಮನೇಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಇಡೀ ದಿನ ಕಂಪ್ಲೀಟ್ ಆಗಿರ್ತಿತ್ತು. ತಿನ್ಬಿಟ್ಟು ಇವಾಗ ಮಲ್ಕೊಳಕ್ಕೆ ಹೋಗ್ತಿದ್ವಿ. ಬಟ್ ಇವಾಗ ಮತ್ತೆ ನಮಗೆ ನೈಟ್ ಲೈಫ್ ಸ್ಟಾರ್ಟ್ ಆಗಿದೆ ಇಲ್ಲಿ ಗೋವಾದಲ್ಲಿ. ಸೊ ಈಗ ರೆಡಿಯಾಗಿ 11 ಗಂಟೆ ರಾತ್ರಿಲಿ ಬಾಗಾ ಬೀಚ್ ಹತ್ರ ಹೋಗೋಣ ಅಂತ ಹೊರಟಿದ್ದೀವಿ. ಊಟ ಇಲ್ಲಿಗೆ ರೂಮ್ಗೆ ತರಿಸ್ಕೊಂಡಿದ್ವಿ. ತುಂಬ ಊಟ ತಂದುಕೊಟ್ಬಿಟ್ಟಿದ್ದಾರೆ. ಬಟ್ ಅವ್ರು ಒಂದು ಚಿಕನ್ ಥಾಲಿ ತಂದುಕೊಟ್ಟಿದ್ರಲ್ಲ, ಒಂದರಲ್ಲೇ ಇಷ್ಟು ಜನ ಊಟ ಮಾಡ್ಕೊಂಡು ಹೊರಟಿದ್ದೀವಿ. ಇನ್ನೂ ಮಿಕ್ಕಿದ್ದು ಸುಮಾರಿದೆ, ಮಧ್ಯರಾತ್ರಿಲಿ ಬಂದು ತಿನ್ನಬೇಕು. ಸೊ ಈಗ ಸ್ವಲ್ಪ ಊಟ ಮಾಡಿಕೊಂಡು ಬಾಗಾ ಬೀಚ್ ಹತ್ರ ಹೋಗೋಣ, ನೈಟ್ ಲೈಫ್ ಹೇಗಿರುತ್ತೆ ನೋಡೋಣ ಅಂದ್ಕೊಂಡು ಹೊರಟಿದ್ದೀವಿ. ಗಾಡಿ ರೆಂಟಿಗೆ ತೊಗೋತಾ ಇದ್ದೀವಿ. ಇಲ್ಲಿ ಸುಮಾರು ಗಾಡಿಗಳಿದೆ. ಸೊ ಗಾಡಿ ರೆಂಟಿಗೆ ತೊಗೋತಿದ್ದೀವಿ. ಒಂದು ಗಾಡಿಗೆ 400 ರುಪೀಸ್ ಅಂತೆ. ಪೆಟ್ರೋಲ್ ಕೂಡ ನಾವೇನೇ ಹಾಕಿಸ್ಕೊಬೇಕು. ಸೊ ಗಾಡಿ ರೆಂಟಿಗೆ ತೊಗೊಂಡಿದ್ದೀವಿ. ತಂದ್ಕೊಡೋಕ್ಕೆ ಅಂತ ಹೋಗಿದ್ದಾರೆ ಗಾಡಿನ. ಈಗ ಹೊರಡಬೇಕು ಬೀಚ್ ಹತ್ರ. ನೋಡೋಣ ಹೇಗಿರುತ್ತೆ ಏನು ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ. ಗೋವಾದಲ್ಲಿ ಎಲ್ಲಿ ಬೇಕಾದ್ರೂ ರೆಂಟ್ಗೆ ಕಾರ್ ಮತ್ತು ಬೈಕ್ ಈಸಿಯಾಗಿ ಆ್ಯಕ್ಸೆಸ್ ಸಿಗುತ್ತೆ. ಬಟ್ ಆದರೆ ಏನು ಅಂದರೆ ಅಲ್ಲಿ ತುಂಬ ಸ್ಕ್ಯಾಮ್ಗಳು ನಡೆಯುತ್ತೆ. ರೆಂಟಿಗೆ ಕೊಟ್ಟಾಗ ನೀವು ಹಾಳು ಮಾಡಿದ್ದೀರಾ ಗಾಡಿ, ಆ ಥರ ಆಗಿದೆ ಈ ಥರ ಆಗಿದೆ ಅಂತ ಜಾಸ್ತಿ ಆಗುತ್ತೆ. ಸೊ ನಮ್ಮ ಪ್ರಿಕಾಷನ್ಗೆ ನಾವೇನು ಮಾಡಬೇಕು ಅಂದರೆ ಫಸ್ಟೇ ಗಾಡಿ ಕೊಟ್ಟಾಗ ಅವರು ನೀಟಾಗಿ ಒಂದು ಸಲ ವೀಡಿಯೋ ಮಾಡ್ಕೊಂಬಿಟ್ರೆ ಆಮೇಲೆ ನಾವು ಗಾಡಿ ರಿಟರ್ನ್ ಕೊಟ್ಟಾಗ ನಾವು ಅದೇ ಕಂಡೀಷನಲ್ಲಿ ಕೊಟ್ಟಿದ್ದೀವಿ ಅಂತ ನಾವು ಅವ್ರಿಗೆ ಕನ್ಫರ್ಮ್ ಮಾಡ್ಬೋದು. ಸೊ ಇದು ಒಂದು ನಾವು ಫಾಲೋ ಮಾಡಿದ್ದು. ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ನೀಟಾಗಿ. ಗೋವಾದ ಬೀದಿಗಳಲ್ಲಿ ನಮ್ಮ ಪಯಣ ರೆಂಟೆಡ್ ಬೈಕಲ್ಲಿ. ಸೊ ಅವ್ರಿಗೆ ಎಲ್ಲೋ ಗಾಡಿ, ನಮಗೆ ಒಂದು ಗ್ರೇ ಕಲರ್ ಗಾಡಿ. ಪಾಪಾ
ಯಪ್ಪ ಇಲ್ಲಂತೂ ಮಧ್ಯರಾತ್ರಿನ ಇದು ಅಂತ ಅನ್ನಿಸ್ತಾ ಇದೆ. ಆ ಥರ ಪಾರ್ಟಿ ಫುಲ್ ರೋಡ್ ಈ ರೋಡಲ್ಲ ಸಿಕ್ಕಾಬಿಟ್ಟು ಎಲ್ಲ ರೋಡು ಸಿಗ ಎಲ್ಲಿ ನೋಡಿದ್ರು ಜನ. ಆ್ಯಕ್ಚುಲಿ ಏನೇನೋ ರೂಲ್ಸು ಏಪ್ರಿಲ್ ಮತ್ತು ಮೇಗೆ ಬಂದರೆ ಏನೋ ಎಲೆಕ್ಷನ್ಸ್ ಎಲ್ಲ ಇರೋದ್ರಿಂದ ಈ ಏಪ್ರಿಲ್ ಮಂತಲ್ಲಿ 10 ಮೇಲೆ ಏನು ಅಷ್ಟು ಚೆನ್ನಾಗಿರಲ್ಲ ಅದು ಇದು ಅಂತೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೆ. ಬಟ್ ನೋಡಿದ್ರೆ ಇಲ್ಲಿ ಫುಲ್ ಪಾರ್ಟಿ ಲೈಫ್ ಅನ್ಕೋಬೇಕು. ಫುಲ್ ಸಿಗ ಎಲ್ಲ ಕಡೆ ಎಲ್ಲಿ ನೋಡಿದ್ರು ಜನವೋ ಜನ. ಮಧ್ಯರಾತ್ರಿ ಏನೋ ಫೀಲಿಂಗೇ ಇಲ್ಲ. ಈಗ ಸಂಜೆ ಒಂದು 6 ಗಂಟೆ 7 ಗಂಟೆ ಅನ್ನೋ ಥರ ಫೀಲಿಂಗ್. ಏನು ಬಾಗಾ ಬೀಚ್ ಎಂಟ್ರೆನ್ಸ್, ಸ್ಯಾಮ್ ಬೀಚ್ ಶಾಕ್, ದ ಪ್ಲೇಸ್ ವೇರ್ ಇವ್ರಿಗೆ ಫುಲ್ಲು ಹತ್ಬಿಟ್ಟೈತೆ ಐಪು. ಏನು ಮಾಡೋಕ್ಕಾಗಲ್ಲ, ಗೋವಾ ವೈಬ್ಸ್ ಹಂಗೆ ಹಚ್ಬಿಟ್ಟಿದೆ ಅವ್ರಿಗೆ. ನನ್ನ ಮಗ 11:30 ರಾತ್ರಿಲಿ ಪಾರ್ಟಿ ಮಾಡ್ತಾವ್ನು ಗೋವಾದಲ್ಲಿ ಈ ರೀತಿ. ಇವಾಗ ಸ್ಯಾಮ್ಸ್ ಬೀಚ್ ಶಾಕ್, ದ ಪ್ಲೇಸ್ ವೇರ್ ಅಪೆಟೈಟ್ ಬಿಗಿನ್ಸ್ ವೇ ಟು ದ ಬೀಚ್. ಸೊ ಬಾಗಾ ಬೀಚ್ ಎಂಟ್ರೆನ್ಸಲ್ಲಿ ಇದ್ದೀವಿ. ಚೆನ್ನಾಗಿದೆ. ನಾನು ಹಾಕೋತೀನಿ ಕೊಡಿ ವಿಡಿಯೋ ಮಾಡಿ. ಇಲ್ಲಿ ನೋಡಿ ಅಪ್ಪ ಮಗಂದು ಪಾರ್ಟಿ. ನೋವು ಬರ್ತಿದೆ ಅಲ್ವಾ? ಪಾಸ್ ಮಾಡ್ಲಾ? ತುಂಬಾ ಆಸೆ ಇತ್ತು ನಂಗೆ ಈ ಥರ ಇಷ್ಟೊತ್ತಲ್ಲಿ ಬೀಚಲ್ಲಿ ಬಂದು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಈ ಸೌಂಡ್ ಇಷ್ಟ ನನಗೆ. ಸರ್ ಬನ್ನಿ. ಬಂದ್ರಾ ಸರ್? ಬನ್ನಿ ಸರ್, ಬಾ. ಹಾಂ ಕುತ್ಕೊ ಅಲ್ಲೇನೆ ಮೇಲೆ. ಅಪ್ಪಂಗೆ ನೆಲದ ಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಅಪ್ಪ ಚೇರ್ ಮಾಡ್ಕೊಂಡ್ರು. ಚೇರ್ ಹಾಫ್ ಪ್ಲೇಟ್ ಸಾಕು. ಎಣ್ಣೆ ಅಲ್ವಾ, ನೈಟು ಜಾಸ್ತಿ ತಿನ್ನೋಲ್ಲ. ಹಾಫ್ ಪ್ಲೇಟ್ ಕಬಾಬ್, 1 ಪ್ಲೇಟ್ ಚಿಲ್ಲಿ ಚಿಕನ್, ಹಾಫ್ ಪ್ಲೇಟ್ ಬಿರಿಯಾನಿ ರೈಸ್. ಕನ್ನಡಕ
ಹಾಂ 1 2 3 ಸ್ಟಾರ್ಟ್. ಪಪ್ಪೆ 1 2 3 ಸ್ಟಾರ್ಟ್. ನೀರೊಳಗೆ ಹೋಗ್ಬನ್ನಿ. ಬೀಚಿಂದ ವಾಪಸ್ ಬರ್ತಾ 4 ಜನನು ಒಂದೇ ಥರ ಏನಾದರೂ ತೊಗೊಳ್ಳೋಣ, ಅದನ್ನು ಯಾವತ್ತಾರು ಒಂದಿನ ಅಲ್ಲೇ ವೇರ್ ಮಾಡೋಣ ಅಂತ ಹೇಳಿ ನೋಡ್ತಿದ್ವಿ. ಬಟ್ ಎಲ್ಲರೂ ತುಂಬ ಮರಳಾಗಿದ್ದರಿಂದ ಟ್ರಯಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಇನ್ನೊಂದು ದಿನ ನೋಡೋಣ ಅಂತ ನಾವು ಅಲ್ಲಿಂದ ವಾಪಸ್ ಬಂದ್ವಿ. ಬಟ್ ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಇರುತ್ತೆ ಗೋವಾದಲ್ಲಂತೂ, ತುಂಬ ಬಟ್ಟೆ ಅಂಗಡಿಗಳು. ಎಷ್ಟು ಈಗ ಟೈಮು? 3 ಗಂಟೆನಾ? 3 ಗಂಟೆಲಿ ಊಟ ಮಾಡೋ ಸೀನ್ಸ್ ಇದು ನಮ್ಮದು. ರಾತ್ರಿ 3 ಗಂಟೆ ರಾತ್ರಿ. ಟೈಮ್ ಇವಾಗ 3 ಗಂಟೆ 17 ನಿಮಿಷ. ಸೊ 3 ಗಂಟೆ 17 ನಿಮಿಷ ಇವಾಗ. ತಿಂಡಿ ಅಂತೀನಿ, ಸಾರಿ, ಏನೇನೋ ಎಕ್ಸೈಟ್ಮೆಂಟಲ್ಲಿ ಏನೋ ಹೇಳೋಕೋಗಿ ಏನೇನೋ ಆಗ್ಬಿಡುತ್ತೆ. ಊಟ ಜಸ್ಟ್ ಆಯಿತು ಇವಾಗ. ಅಟ್ಲೀಸ್ಟ್ ಇವಾಗ್ಲಾರು ಮಲ್ಕೊಳ್ಳೋಣ, ಯಾಕಂದರೆ ಬೆಳಗ್ಗೆ 7:30 8 ಗಂಟೆಗೆ ನಾಳೆ ಎಲ್ಲ ವಾಟರ್ ಆ್ಯಕ್ಟಿವಿಟೀಸು. ಸೊ ಇನ್ನು ಎದ್ದೇಳಬೇಕಲ್ಲ, ಅಟ್ಲೀಸ್ಟ್ ಒಂದು 3 ಅವರ್ಸರು ನಿದ್ದೆ ಮಾಡೋಣ ಅಂತ ಇವಾಗ ಬಂದಿದ್ದೀವಿ ಮಲ್ಕೊಳ್ಳೋಣ ಅಂತ. ಅದಕ್ಕೆ ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ಬಂದೆ. ಇವತ್ತು ತುಂಬ ದೊಡ್ಡ ಹ್ಯಾಪಿನೆಸ್ ನಮಗೇನು ಅಂದರೆ, ನಂಗೆ ತುಂಬ ದಿನದಿಂದ ಅನಿಸ್ತಿತ್ತು ಅಂದರೆ ಒಂದು ಈವ್ನಿಂಗ್ ಬೀಚಲ್ಲಿ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಬರಬೇಕು ಅಂತ. ಅದ್ರ ಜೊತೆಗೆ ನೀರಲ್ಲೆಲ್ಲ ಬಿದ್ದು ಮುಳುಗಿ ಆಟ ಆಡ್ಕೊಂಡು ಬಂದ್ವಿ. ಬಟ್ ಅವಾಗ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಿಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋಣ, ವ್ಲಾಗೆಲ್ಲ ಏನು ಬೇಡ ಅಂತ ಸಖತ್ ನೀರಲ್ಲಿ ಆಡಿ ಈ ಬಟ್ಟೆ ಎಲ್ಲ ಬಂದು ಒಗೆದು ಮತ್ತೆ ಫ್ರೆಶನ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಸಖತ್ ಲೇಟ್ ಆಗೋಯ್ತು. 1 ಗಂಟೆ 1:15 ಅನಿಸುತ್ತೆ ನಾವು ಅಲ್ಲಿಂದ ಹೊರಟಾಗ್ಲೇ. ಆಮೇಲೆ ಬರ್ತಾ ಶಾಪಿಂಗ್ ಮಾಡೋಣ ಅಂದ್ಕೊಂಡ್ವಿ, ಅದು ಯಾಕೋ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ. ಸೊ ನಾಳೆ ನೋಡೋಣ ಬಿಡು ಅಂತ ಅಂದ್ಕೊಂಡು ಅಲ್ಲಿಂದ ಬಂದ್ವಿ. ಬಟ್ ಗೋವಾ ಲೈಫ್ ಒಂಥರ ಏನೋ ಚೆನ್ನಾಗಿ ಅನ್ನಿಸ್ತಾ ಇದೆ. ನೈಟೆಲ್ಲ ಫುಲ್ಲು ಆಕ್ಯುಪೈಡ್, ಎಲ್ಲ ಯಾವಾಗಲೂ ಬ್ಯುಸಿಯಾಗಿರುತ್ತೆ. ನೈಟೆಲ್ಲ ಓಡಾಡ್ತಿದ್ರು, ಮಸ್ತಿ ಮಾಡ್ತಿದ್ರು, ಯಾರೂ ಕೇಳೋರಿಲ್ಲ. ಸೊ ಚೆನ್ನಾಗಿತ್ತು. ಇವಾಗ ನಮ್ಮ ಊರುಗಳಲ್ಲೆಲ್ಲ ಏನಿರುತ್ತೆ, 10 ಗಂಟೆ ಆಯಿತು ಅಂದರೆ ಅಂಗಡಿಗಳೆಲ್ಲ ಬಾಗಿಲು ಫುಲ್ ಆ ಥರ. ಇಲ್ಲಂತೂ ನೈಟೇ ಫುಲ್ ಪಾರ್ಟಿ ಥರ, ಫುಲ್ ಕಲರ್ಫುಲ್ಲು. ಸೊ ಅಪರೂಪಕ್ಕೆ ಒಂದ್ಸಲ ಅದಕ್ಕೆ ಅನಿಸುತ್ತೆ ಮೋಸ್ಟ್ಲಿ ಎಲ್ಲ ಗೋವಾ ಅಂತ ಬರೋದು. ಚೆನ್ನಾಗಿತ್ತು ನಮಗೂ ಆ ನೈಟಲ್ಲಿ ಗಾಡಿ ತಗೊಂಡು ಬೇರೆ ಊರಲ್ಲಿ ಸುತ್ತಾಡಿದ್ದು ಒಂಥರ ಸಕ್ಕದಾಗಿ ಅನ್ನಿಸ್ತು. ನೋಡಬೇಕು ಇನ್ನು ನಾಳೆ ನಾಳಿದ್ದೆಲ್ಲ ಹೇಗಿರುತ್ತೆ ಏನು ಅಂತ. ನಾವಂತೂ ಸಕ್ಕದಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ವರ್ತ್ ಅಂತ ಅನ್ನಿಸ್ತು ಈ ವೆಕೇಷನ್ಗೆ ಬಂದಿದ್ದು. ಈಗ ಸದ್ಯಕ್ಕೆ ಟಯರ್ಡ್ ಆಗಿದ್ದೀವಲ್ಲ, ಮಲ್ಕೊಳ್ಳೋಣ ಅಂತ. ಇನ್ನು ಮುಂದೆ ಏನು ಮಾಡ್ತೀವಿ ಏನೋ ನಾನೆಲ್ಲ ವ್ಲಾಗಲ್ಲಿ ಕವರ್ ಮಾಡ್ತೀನಿ. ಸೊ ಸದ್ಯಕ್ಕೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಹೋಪ್ಸೋ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನೀವು ಮಾಡಬೇಕಾಗಿರೋದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸಿಗೋವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.